ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ. ಭಯ ಪಡಬೇಡ, ನೋವುಗಳು ಶಾಶ್ವತವಲ್ಲ. ಎಲ್ಲವೂ ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತದೆ. ನಿನ್ನ ಜೀವನ ಎಷ್ಟೇ ಕಷ್ಟಗಳಿಂದ ಕೂಡಿದ್ದರೂ ನಾನು ನಿನ್ನನ್ನು ಮುಳುಗಲು ಬಿಡುವುದಿಲ್ಲ. ಕಷ್ಟಗಳಿಗೆ ಕುಗ್ಗಬೇಡ. ಜೀವನದಲ್ಲಿ ಏನೇ ಆದರೂ ಅದು ನಿನ್ನ ಒಳ್ಳೆಯದಕ್ಕಾಗಿಯೇ. ತಾಳ್ಮೆಯಿಂದಿರು, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ತಾಳ್ಮೆಯಿಂದ ಇರು. ಇಂದು ನೀನು ಅನುಭವಿಸುತ್ತಿರುವ ಕಷ್ಟಗಳಿಗೆ ಉತ್ತರ ಕೊಡುವ ದಿನ ಮುಂದೆ ಇದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ಅಳಬೇಡ. ನೀನು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಆಗ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡ. ಯಾರ ಮುಂದೆಯೂ ಕಣ್ಣೀರಿಡಬೇಡಿ ಅಥವಾ ಕಷ್ಟಗಳನ್ನು ಹೇಳಿಕೊಳ್ಳಬೇಡಿ. ಏಕೆಂದರೆ ನೀವು ನಾಟಕ ಮಾಡುತ್ತಿದ್ದೀರಾ ಅಂದುಕೊಳ್ಳುತ್ತಾರೆ ಹೊರತು ಯಾರೂ ನಿಮ್ಮನ್ನು ಸಂತೈಸುವುದಿಲ್ಲ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ದರೆ ಹಾಲು ಕೆಟ್ಟು ಹೋಗುತ್ತದೆ. ಹಾಗೆಯೇ ಮಾತುಗಳು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲದಿದ್ದರೆ ಮಾತಿಗೆ ಬೆಲೆ ಇರುವುದಿಲ್ಲ. ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಟ್ಟು ಬಿಡುತ್ತಾರೆ. ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ. ಕಷ್ಟಗಳು ಉತ್ತಮ ವ್ಯಕ್ತಿಗಳಿಗೆ ಮಾತ್ರ ಬರುತ್ತವೆ. ಕಷ್ಟಗಳು ಉತ್ತಮವಾದ ವ್ಯಕ್ತಿ ಯಾರು ಅವರಿಗೆ ಮಾತ್ರ ಬರುತ್ತವೆ. ಏಕೆಂದರೆ ಉತ್ತಮ ವ್ಯಕ್ತಿಗಳಿಗೆ ಮಾತ್ರವೇ ಕಷ್ಟಗಳನ್ನು ಚೆನ್ನಾಗಿ ಎದುರಿಸುವ ಶಕ್ತಿ ಇರುತ್ತದೆ. ಜೀವನದಲ್ಲಿ ಬರುವ ತೊಂದರೆಗಳಿಗೆ ಎಂದಿಗೂ ಭಯಪಡಬಾರದು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಕಳೆದುಕೊಂಡಾಗ ವ್ಯಕ್ತಿ ಅಥವಾ ವಸ್ತುವಿನ ಬೆಲೆ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಸುಲಭವಾಗಿ ಬರುವ ವಿಷಯಗಳು ಹೆಚ್ಚು ಪ್ರಾಮುಖ್ಯವನ್ನು ಹೊಂದಿರುವುದಿಲ್ಲ. ಆದರೆ ಕಳೆದು ಹೋದಾಗ ವ್ಯಕ್ತಿಯು ಸಮಯ, ವ್ಯಕ್ತಿ ಮತ್ತು ಸಂಬಂಧದ ಮೌಲ್ಯವನ್ನು ಅರಿತುಕೊಳ್ಳುತ್ತಾನೆ. ಬರಿದಾದ ಭೂಮಿ ಬಯಸುವುದು ಒಂದು ಹನಿ ನೀರು ಮಾತ್ರ. ಹಾಗೆಯೇ ನೋವು ತುಂಬಿದ ಹೃದಯ ಬಯಸುವುದು ಒಂದು ಹನಿಯಷ್ಟು ಪ್ರೀತಿ ಮಾತ್ರ. ಅಮ್ಮ ಕೊಟ್ಟಿದ್ದು ಜನ್ಮ, ದೇವರು ಕೊಟ್ಟಿದ್ದು ಬುದ್ಧಿ, ಗುರು ಕೊಟ್ಟಿದ್ದು ವಿದ್ಯೆ. ಯಾರು ಕೊಡದೆ ಸಿಕ್ಕುವುದು ಸ್ನೇಹ ಮಾತ್ರ. ನಮ್ಮ ಸ್ನೇಹ ಯಾವಾಗಲೂ ಶಾಶ್ವತವಾಗಿರಬೇಕು. ತಕ್ಷಣವೇ ನೋವನ್ನು ವಾಸಿ ಮಾಡುವುದಕ್ಕೆ ಯಾವುದೇ ಔಷಧಿಗಳಿಲ್ಲದೇ ಇರಬಹುದು. ಆದರೆ ಮನಸ್ಸಿನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವು ಇಷ್ಟಪಡುವವರು ನಮ್ಮ ಜೊತೆ 4 ಪ್ರೀತಿಯ ಮಾತು ಆಡಿದರೆ ಸಾಕು. ನೋವು ಖಂಡಿತ ಕಡಿಮೆಯಾಗುತ್ತದೆ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ. ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಆಸ್ತಿ ಪಾಸ್ತಿನೇ ಬೇಕಾಗಿಲ್ಲ. ನಾವೇ ಎಲ್ಲ ಎಂದು ಭಾವಿಸುವ ಪ್ರೀತಿಯ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಸಾಕು. ಇಲ್ಲಿ ಯಾರಿಗೂ ಅಗತ್ಯಕ್ಕಿಂತ ಹೆಚ್ಚಿನ ಸಲಿಗೆ ಕೊಡಬೇಡಿ. ಒಂದು ವೇಳೆ ಅಗತ್ಯಕ್ಕಿಂತಲೂ ಹೆಚ್ಚಾದ ಸಲಿಗೆ ಕೊಟ್ಟರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿ ಮತ್ತು ನಡತೆ ಬದಲಾಗುತ್ತದೆ. ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸುವಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ಹಣ ಮತ್ತು ಸಮಯದ ನಡುವೆ ದೊಡ್ಡ ವ್ಯತ್ಯಾಸ ಏನು ಎಂದರೆ ನಮಗೆ ನಮ್ಮ ಬಳಿ ಹಣ ಎಷ್ಟು ಇದೆ ಎಂದು ನಮಗೆ ಗೊತ್ತಿರುತ್ತದೆ. ಆದರೆ ಸಮಯ ಎಷ್ಟಿದೆ ಎಂದು ಖಂಡಿತ ಗೊತ್ತಾಗುವುದೇ ಇಲ್ಲ. ದೇವರು ನಮಗೆ ಒಳ್ಳೆಯ ಅವಕಾಶ, ಕರುಣೆ ತೋರಿಸುತ್ತಿಲ್ಲ ಎಂದು
ಬೇಸರ ಮಾಡಿಕೊಳ್ಳಬೇಡಿ. ಪ್ರತಿದಿನದ ಬೆಳಗಿನ ಜಾವವೇ ದೇವರು ನೀಡುವ ಉತ್ತಮ ಉಡುಗೊರೆ ಅಂದುಕೊಳ್ಳಿ. ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಬದುಕಿನಲ್ಲಿ ಕಲಿಕೆಗೆ ಕೊನೆ ಇಲ್ಲ, ಏಕೆಂದರೆ ಜೀವನ ಯಾವತ್ತೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಪ್ರತಿ ಕ್ಷಣವೂ ಹೊಸ ವಿಚಾರಗಳನ್ನು ನಮಗೆ ಕಲಿಸುತ್ತಲೇ ಇರುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ, ಮುಖದಲ್ಲಿ ನಗು. ಹೇಗಿರಬೇಕು ಎಂದರೆ ನಮಗೆ ಮೋಸ ಮಾಡಿದವರು ನಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮ ನಗು. ಒಳ್ಳೆಯ ಸಮಯ ಅನ್ನೋದು ಎಲ್ಲರಿಗೂ ಬರುತ್ತದೆ, ಆದರೆ ಸಮಯ ಬಂದಾಗ ನಾವದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಮಾತನಾಡಿದರೆ ನೋವಾಗಬಾರದು, ಸ್ನೇಹ ಮಾಡಿದರೆ ದೂರವಾಗಬಾರದು, ನುಡಿದರೆ ಮಾತಿಗೆ ತಪ್ಪಬಾರದು. ಜೀವನಕ್ಕಿಂತ ಮಿಗಿಲಾದದ್ದು ನೆಮ್ಮದಿಯಾಗಿದೆ, ಹಾಗೆಯೇ ನೆಮ್ಮದಿಗಿಂತ ಮಿಗಿಲಾದದ್ದು ನಂಬಿಕೆಯಾಗಿದೆ. ಯಾವಾಗಲೂ ಇನ್ನೊಬ್ಬರಿಗೆ ಒಳಿತನ್ನೇ ಬಯಸುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಕಾರ್ ಮೋಡಕ್ಕೆ ತಡೆಯಲಾಗದಷ್ಟು ಭಾರವಾದಾಗ ಮಳೆಯ ಹನಿಗಳು ಕೆಳಗೆ ಬೀಳುತ್ತವೆ. ಹಾಗೆಯೇ ಒಂದು ನೊಂದ ಮನಸ್ಸಿಗೆ ತಡೆಯಲಾರದಷ್ಟು ನೋವಾದಾಗ ಕಣ್ಣೀರು ಹನಿ ಹನಿಯಾಗಿ ಕೆಳಗಡೆ ಬೀಳುತ್ತದೆ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿ ಇರುತ್ತದೆ, ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲುವುದಕ್ಕೆ ಬಿಡುವುದಿಲ್ಲ, ನೆನಪಿರಲಿ. ಒಂದು ಕ್ಷಣದಲ್ಲಿ ಸಂತೋಷ, ಮತ್ತೊಂದು ಕ್ಷಣದಲ್ಲಿ ದುಃಖ. ಈ ಸುಂದರ ಪ್ರಪಂಚದಲ್ಲಿ ಅರ್ಥವಾಗದ ಜೀವನ ನಮ್ಮದು. ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಇಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು. ಉತ್ತಮವಾದ ಸ್ನೇಹಕ್ಕೆ ಸಂಬಂಧದ ಅವಶ್ಯಕತೆ ಇಲ್ಲ. ಮನಸ್ಸಿನ ಭಾವನೆಗಳು ಒಂದಾದರೆ ಸಾಕು. ಒಂದೇ ದಿನ ಬದುಕುವ ಹೂವು ಅಷ್ಟೊಂದು ನಗುತ್ತಿರಬೇಕಾದರೆ ನೂರಾರು ಕಾಲ ಬದುಕುವ ನಾವು ಯಾಕೆ ನಗುತ್ತಾ ಬದುಕಬಾರದು? ಬದುಕಬಹುದಲ್ಲವೇ? ಯೋಚಿಸಿ ನೋಡಿ. ನಿದ್ರೆ ಎನ್ನುವುದು ಅದ್ಭುತವೆಂದರೆ ಬಂದರೆ ಎಲ್ಲವನ್ನ ಮರೆಸುತ್ತದೆ, ಬಾರದೆ ಹೋದರೆ ಎಲ್ಲವನ್ನ ನೆನಪಿಸುತ್ತದೆ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ, ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರುವ ಭಾಗವನ್ನು ಬಳಸುತ್ತೇವಲ್ಲವೇ? ಹಾಗೆಯೇ ಜೀವನದಲ್ಲೂ ಕೂಡ ಹಳೆಯ ಕೆಟ್ಟ ನೆನಪುಗಳನ್ನು ಕತ್ತರಿಸಿ ಹಾಕಬೇಕು. ಸುಂದರವಾದುದನ್ನು ಉಳಿಸಿಕೊಂಡು ಬದುಕನ್ನು ಮುನ್ನಡೆಸಬೇಕು. ಗುಣ ನಡತೆಗಳು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು, ಏಕೆಂದರೆ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಜ್ಞಾನ ಸೋಲಬಹುದು, ಗುಣ ನಡತೆಗಳು ಅಲ್ಲ. ಜೀವನ ಪೂರ್ತಿ ಸುಖವನ್ನು ಹುಡುಕಿ ಮನೆ ಬಾಗಿಲಿಗೆ ತಲುಪುವಷ್ಟರಲ್ಲಿ ಆಯಸ್ಸು ಎನ್ನುವುದು ಕಿಟಕಿ ಮುಖಾಂತರ ದಾಟಿ ಹೋಗುತ್ತದೆ. ಅದು ನಮಗೆ ತಿಳಿಯದ ಹಾಗೆ. ಶಕ್ತಿ ಇರುವವರು ಅಳುತ್ತಾರೆ, ಬುದ್ಧಿ ಇರುವವರು ಬಾಳುತ್ತಾರೆ, ಈ ಎರಡೂ ಇರುವವರು ಬೆಳೆಯುತ್ತಾರೆ. ಏನೂ ಮಾಡೋಕೆ ಆಗದೇ ಇರುವವರು ಮಾತ್ರ ಬೆಳೆಯುವವರನ್ನ ನೋಡಿ ಉರಿದುಕೊಳ್ಳುತ್ತಾರೆ. ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ. ಒಂದು ಬಂಧವನ್ನ ನನ್ನದು ಅಂತ ಮನಸ್ಫೂರ್ತಿಯಾಗಿ ನೀವು ಸ್ವೀಕರಿಸಿದ ಮೇಲೆ ಎಷ್ಟೇ ಕಷ್ಟಗಳು ಬಂದರೂ ಸರಿ, ಅದನ್ನು ಬಿಡಬಾರದು. ಅದು ಸ್ನೇಹವಾದರೂ ಸರಿ, ಪ್ರೀತಿಯಾದರೂ ಸರಿ. ಹೃದಯದಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಒಂದು ಆಯುಧವಿದ್ದಂತೆ. ಮುಖದಲ್ಲಿ ನಗುವಿದ್ದರೆ ಅದೇ ವಿಜಯ. ಎರಡು ಸದಾ ನಿಮ್ಮಲ್ಲಿದ್ದು ನವ ಚೈತನ್ಯವನ್ನ ನಿಮಗೆ ನೀಡಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.